ಹಲೋ ಎವ್ರಿವಾನ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ಪಾಂಡಿಚೇರಿ ವ್ಲಾಗ್. ಸೊ ನಾವು ಫಸ್ಟ್ ಡೇ ಊಟ ಮುಗಿಸ್ಕೊಂಡು ಹೋಗಿದ್ದೆ ಫ್ರೆಂಚ್ ಕಾಲೋನಿಗೆ. ಸೊ ಡೆಫಿನೆಟ್ಲಿ ನಾವು ಪಾಂಡಿಚೇರಿಗೆ ಹೋಗೋದೇ ಅಲ್ಲಿ ಫೋಟೋಸ್ ತೊಗೋಬೇಕು ಸ್ಟ್ರೀಟ್ಸಲ್ಲಿ ಅಂತ. ಹಾಗೆ ನಾವು ಬೇರೆ ಬೇರೆ ವಾಲ್ ಹತ್ರ ನಿಂತ್ಕೊಂಡು ತೊಗೊಂಡ್ವಿ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಜನರು ಹಾಗೆ ಫೋಟೋಸ್ ತೊಗೋತಾ ಇದ್ರು ಅಂತ. ಇಲ್ಲಿ ಬರೋದೇ ಫೋಟೋಸ್ ತೊಗೊಳೋದಕ್ಕೆ ಅಂತ ಅನಿಸುತ್ತೆ. ಸೊ ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ನಾವು KBS ಕಾಫಿ ಬಾರ್ಗೆ ಹೋದ್ವಿ. ಇಲ್ಲಿ ಕಾಫಿ ಏನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ, ಬಟ್ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೆಡ್ಸ್ ಆ್ಯಂಡ್ ಬನ್ಸ್ ಇತ್ತು. ಆ್ಯಂಡ್ ಆಲ್ಸೋ ಸಮೋಸ, ವೆಜ್ ಪಫ್, ರೋಲ್ಸ್ ಎಲ್ಲ ಅವೈಲೇಬಲ್ ಇತ್ತು. ಸೊ ಜಸ್ಟ್ ಸ್ನ್ಯಾಕ್ಸ್ಗೋಸ್ಕರ ನೀವು ಇಲ್ಲಿ ವಿಸಿಟ್ ಮಾಡಬಹುದು. ನೆಕ್ಸ್ಟ್ ನಾವು ಹೋಗಿದ್ದೆ GMTಗೆ. ಇಲ್ಲಿ ಐಸ್ ಕ್ರೀಮ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ನೋಡಿದ್ದೆ. ಸೊ ನಾವು ಟೇಸ್ಟ್ ಮಾಡೋಣ ಅಂತ ಹೋದ್ವಿ. ಆದರೆ ನಮ್ಮ ಬ್ಯಾಡ್ ಟೈಮ್, ಶಾಪೇ ಕ್ಲೋಸ್ ಆಗೋಗಿತ್ತು. ಅಲ್ಲಿಂದ ನಾವು ಮತ್ತೆ ನಮ್ಮ ರೂಮಿಗೆ ಬಂದು ರಿಲ್ಯಾಕ್ಸ್ ಮಾಡಿ ನಮ್ಮ ಎದುರುಗಡೆನೇ ಇರೋ ಬೀಚ್ಗೆ ಹೋಗೋಣ ಅಂತ ಹೊರಗೆ ಬಂದ್ವಿ. ನಾವು ಪಾಂಡಿಚೇರಿಯಲ್ಲಿ ಪ್ಲ್ಯಾನ್ ಮಾಡಿರೋ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕಾಗಲಿಲ್ಲ. ಸನ್ರೈಸ್ ಆ್ಯಂಡ್ ಸನ್ಸೆಟ್ ಕೂಡ ನೋಡೋದಕ್ಕಾಗಲಿಲ್ಲ. ಬಟ್ ಫ್ರೆಂಡ್ಸ್ ಜೊತೆ ಇರುವಾಗ ಇಟ್ಸ್ ನಾಟ್ ಅಬೌಟ್ ದ ಡೆಸ್ಟಿನೇಷನ್, ಇಟ್ಸ್ ಅಬೌಟ್ ದ ಜರ್ನಿ ಅಂತ ಹೇಳ್ತಾರಲ್ಲ. ಸೊ ನಾವಂತೂ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಿದ್ವಿ. ಸೊ ಡೇ 1 ವಾಸ್ ರಿಯಲಿ ಗುಡ್. ವೆದರ್ ಕೂಡ ಚೆನ್ನಾಗಿತ್ತು, ಏನು ಬಿಸಿಲಿರಲಿಲ್ಲ. ಸೊ ಆರಾಮಾಗಿ ಹೊರಗಡೆ ಓಡಾಡಿಕೊಂಡು ನಾವು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು. ಹಾಗೆ ಸಂಜೆ ನಾವು ರೂಮಿಗೆ ವಾಪಸ್ ಬಂದಮೇಲೆ ರೂಮಲ್ಲೇ ಗೇಮ್ಸ್ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಊಟ ಮಾಡಿ ಮಲಗಿಬಿಟ್ವಿ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಫಸ್ಟ್ ಡೇ. ನೆಕ್ಸ್ಟ್ ಡೇ 2 ಹೇಗಿರುತ್ತೆ ಅಂತ ನೋಡೋಣ. ಬೆಳಿಗ್ಗೆ ಲೇಟಾಗಿ ಎದ್ದು ಓಕೆ ಒಂದು ಲಾಸ್ಟ್ ಟೈಮ್ ಈ ವ್ಯೂ ನೋಡ್ತಾ ಇದ್ದೀನಿ, ಹಾಗೆ ರೆಕಾರ್ಡ್ ಮಾಡ್ಕೊಬಿಡೋಣ ಅಂತ ರೆಕಾರ್ಡ್ ಮಾಡಿಕೊಂಡೆ. ಇನ್ನೇನು ಚೆಕ್ಔಟ್ ಆಗಬೇಕಿತ್ತಲ್ಲ ಅಂತ ಬೇಗ ಬೇಗ ಎಲ್ಲರೂ ರೆಡಿಯಾಗಿ ಫ್ರೆಶ್ ಆಗಿ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡ್ವಿ. ಸೊ ನಮ್ಮ ರೂಮ್ ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ. ಇದು ವಾಶ್ರೂಮ್ ಸ್ಪೇಷಿಯಸ್ ಆಗಿತ್ತು ಆ್ಯಂಡ್ ಕ್ಲೀನ್ ಆಗಿತ್ತು. ಬಟ್ ದ ಓನ್ಲಿ ಡ್ರಾಬ್ಯಾಕ್ ವಾಸ್ ಹಾಟ್ ವಾಟರ್ ನಮಗೆ ಅವೈಲೇಬಲ್ ಇರಲಿಲ್ಲ, ಏನೋ ಪ್ರಾಬ್ಲಮ್ ಇತ್ತು. ದೆನ್ ಕಬರ್ಡ್ಸ್ ಇತ್ತು, ಎಲ್ಲ ಸ್ಪೇಷಿಯಸ್ ಆಗಿತ್ತು. ಸೊ 4 ಜನನ ಈಸಿಯಾಗಿ ಅಕಾಮಡೇಟ್ ಮಾಡ್ಕೋತು ಈ ರೂಮು. ಹುಡುಗಿರು ಅಂದಮೇಲೆ ಅದನ್ನು ಮರಿತೀವ? ನೋ ವೇ. ಸೊ ಒಂದು ಫೇಕ್ ಕ್ಯಾಂಡಿಡ್ ತೊಗೊಂಡು ನಮ್ಮ ರೂಮ್ಗೆ ಬಾಯ್ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. ತಿಂಡಿ ಮಾಡೋದಕ್ಕೆ ನಾವು ಪ್ಲೇಸ್ ಹುಡುಕ್ತಾ ಇದ್ದಾಗ ನಮಗೆ ಸಿಕ್ಕಿದ್ದೆ ಆನಂದ್ ಭವನ್. ಸೊ ಇಲ್ಲಿ ತಿಂಡಿ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಒಂದು ಐಸ್ ಕ್ರೀಮ್, ಇನ್ನೊಂದು ಪ್ಲೇಸ್ ಚೆನ್ನಾಗಿದೆ ಅಂತ ಕೇಳಿದ್ದೆ, ಅಲ್ಲಿಗಾದರೂ ಹೋಗೋಣ ಅಂತ ಹೊರಟ್ವಿ. ಇವತ್ತು ತುಂಬ ಬಿಸಿಲಿತ್ತು, ಸೊ ನಮಗೆ ಐಸ್ ಕ್ರೀಮ್ ಬೇಕೇ ಬೇಕಿತ್ತು. ಈಡನ್ ಗಾರ್ಡನ್ಗೆ ಹೋದ್ವಿ. ಸೊ ಇಲ್ಲಿ ಕಸ್ಟರ್ಡ್ ಫ್ರೂಟ್ ಆ್ಯಂಡ್ ಸಾಫ್ಟ್ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಚುನಂಬರ್ ಬೋಟ್ ಹೌಸ್ಗೆ. ಏನಕ್ಕಂದರೆ ನಾವು ಪ್ಯಾರಡೈಸ್ ಬೀಚಿಗೆ ಹೋಗಬೇಕು ಅಂದರೆ ಇಲ್ಲಿಂದಾನೇ ಬೋಟಲ್ಲಿ ಹೋಗಬೇಕು. ಸೊ ನಾವು ಬಂದು ಇಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿ, ಪಾರ್ಕಿಂಗ್ ಆ್ಯಂಡ್ ಆಲ್ಸೋ ಎಂಟ್ರಿ ಫೀ ಇರುತ್ತೆ. ಅಡಲ್ಟ್ಸ್ಗೆ 10 ರೂಪೀಸ್ ಎಂಟ್ರಿ ಫೀ, ಮತ್ತು ಪಾರ್ಕಿಂಗ್ 2 ವೀಲರ್ಸ್ಗೆ 12 ರೂಪೀಸ್. ಸೊ ಹಾಗೆ ಮುಂದೆ ಬಂದು ಅಲ್ಲಿ ಗೇಟ್ ಹತ್ರ ನಮ್ಮ ಟಿಕೆಟ್ನ ತೋರಿಸಿ ಒಳಗೆ ಹೋಗಬೇಕು. ಬೋಟಿಂಗ್ ಟಿಕೆಟ್ ಕೂಡ ಒಳಗೆ ಹೋಗಿನೇ ತೊಗೋಬೇಕು, ಹೊರಗಡೆ ಅವೈಲೇಬಲ್ ಇರಲ್ಲ. ಹಾಗೆ ಮುಂದೆ ನಡ್ಕೊಂಡು ಬಂದಾಗ ನೀವಿಲ್ಲಿ ನೋಡ್ಬೋದು ಐಸ್ ಕ್ರೀಮ್ ಪಾರ್ಲರ್ ಆ್ಯಂಡ್ ಗೇಮ್ ಝೋನ್ ಎಲ್ಲ ಇದೆ. ಸೊ ಸ್ನ್ಯಾಕ್ಸ್ ಏನಾದ್ರು ಬೇಕು ಅಂದರೆ ಅದಕ್ಕೆಲ್ಲ ಎಂಥ ಪ್ರಾಬ್ಲಮ್ ಆಗಲ್ಲ. ಮೋಟರ್ ಬೋಟ್ ಬೀಚ್ ಟ್ರಿಪ್ಪಿಗೆ 350 ಪರ್ ಪರ್ಸನ್ ಆಯಿತು. ಇದು ಚುನಂಬರ್ ಬೋಟ್ ಹೌಸಿಂದ ಪ್ಯಾರಡೈಸ್ ಬೀಚಿಗೆ ನಮ್ಮನ್ನ ಕರ್ಕೊಂಡು ಹೋಗಿಬಿಟ್ಟು ನೆಕ್ಸ್ಟು ಅಲ್ಲಿ ನಾವು ಎಲ್ಲ ಆಟ ಆಡಿಕೊಂಡು ರಿಟರ್ನ್ ಕೂಡ ಅವರೇ ಕರ್ಕೊಂಡು ಬರ್ತಾರೆ. ಬಟ್ ಲಾಸ್ಟ್ ಬೋಟ್ ಇರೋದು ಪ್ಯಾರಡೈಸ್ ಬೀಚಿಂದ ಟು ಚುನಂಬರ್ 5:30ಗೆ. ಅದಾದಮೇಲೆ ಯಾವ ಬೋಟ್ಸು ಅವೈಲೇಬಲ್ ಇರಲ್ಲ. ಸೊ ಮೇಕ್ ಶ್ಯೂರ್ ಟು ಲೀವ್ ಪ್ಯಾರಡೈಸ್ ಬೀಚ್ ಬೈ 5:30 PM.
ಆ್ಯಂಡ್ ಆಲ್ಸೋ ನಾವು ಹೋಗಿದ್ದೆ ಟ್ಯೂಸ್ಡೇ, ಸೊ ಅಷ್ಟೊಂದು ರಶ್ ಇರಲಿಲ್ಲ ಆ್ಯಂಡ್ ಬೋಟ್ ಎಲ್ಲ ಜಾಸ್ತಿ ಅವೈಲಬಲ್ ಇತ್ತು. ಇನ್ ಕೇಸ್ ನೀವು ವೀಕೆಂಡ್ ಹೋದರೆ ಮೇ ಬಿ ಕ್ಯೂವಲ್ಲಿ ನಿಲ್ಲಬೇಕಾಗುತ್ತೆ ಅನಿಸುತ್ತೆ. ಸೊ ಬೋಟ್ ರೈಡ್ ಅಂತೂ ತುಂಬ ಚೆನ್ನಾಗಿತ್ತು, ಯಾರಿಗಿಷ್ಟ ಆಗಲ್ಲ ಹೇಳಿ. ಆ್ಯಂಡ್ ನಮ್ಮನ್ನ ಕರ್ಕೊಂಡು ಹೋಗ್ತಿರೋರಂತೂ ಫುಲ್ ನಮ್ಮನ್ನ ಅಲ್ಲೇ ಸುತ್ತಿಸಿ ಆಟ ಆಡಿಸಿ ಎಲ್ಲ ಮಾಡಿ ಕರ್ಕೊಂಡು ಹೋದರು. ಚೆನ್ನಾಗಿತ್ತು. ಬೀಚ್ನ ರೀಚ್ ಆಗ್ತಾ ಇದ್ದಾಗೆ ನನಗೆ ಯಾವ ಕಡೆ ಹೋಗಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆ್ಯಕ್ಚುಲಿ ತುಂಬ ದೊಡ್ಡದಿದೆ ಆ್ಯಂಡ್ ಆಲ್ಸೋ ಅಲ್ಲಿ ಗೇಮ್ ಝೋನ್ ಎಲ್ಲ ಇದೆ. ಸಿನ್ಸ್ ನಾವು ಹೋಗಿದ್ದೆ 3:30 or 4 o'clock ಆಗಿದ್ದರಿಂದ ನಾವು ಡೈರೆಕ್ಟ್ ಬೀಚ್ಗೆ ಹೋಗಬೇಕಿತ್ತು, ಆಟ ಆಡ್ಕೊಂಡು ವಾಪಸ್ ಬಂದುಬಿಡ್ಬೇಕು ಅಂತ ನಮ್ಮ ಮೈಂಡಲ್ಲಿತ್ತು. ಅದಕ್ಕೋಸ್ಕರ ನಾವು ಡೈರೆಕ್ಟ್ ಬೀಚಿಗೆ ಹೋದ್ವಿ. ಬಟ್ ಅಲ್ಲಿ ರೈಟ್ ಸೈಡ್ ಹೋದರೆ ಅಲ್ಲಿ ಎಲ್ಲ ಡಿಫ್ರೆಂಟ್ ಆಗಿರೋ ಗೇಮ್ಸ್ಗಳಿದೆ, ಅದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಜಾಸ್ತಿ ರಶ್ ಇರಲ್ಲ ಅನಿಸುತ್ತೆ. ಲಾಕರ್ಸು ಇಲ್ವಾ ನೋಡಿ, ಯಾರೋ ವೈಟ್ ಕಲರ್ ಡ್ರೆಸ್ ಹಾಕೊಂಡು. ಚಪ್ಪಲಿ ಕೈಯಲ್ಲಿ ಇಟ್ಕೊಳ್ಳೋಣ. Actually locker facility ಇರಲಿಲ್ಲ ಆ್ಯಂಡ್ ಆಲ್ಸೋ ಚೇಂಜಿಂಗ್ ರೂಮ್ಸ್ ಬರೀ ವುಮೆನ್ಸ್ಗೆ ಇದ್ದಿದ್ದು. ಮೆನ್ಸ್ಗೆ ಹೊರಗೆಲ್ಲ ಟ್ಯಾಪ್ ಇನ್ ಕೇಸ್ ಫ್ರೆಶ್ ಆಗಬೇಕಂದ್ರೆ ಅಲ್ಲಿ ಹೊರಗೆ ಇದ್ದಿದ್ದು. The dog having its own time. 5:30 ಕರೆಕ್ಟಾಗಿ ನಾವು ಮತ್ತೆ ಬೋಟ್ ಹತ್ಕೊಂಡು ವಾಪಸ್ ಚುನಂಬರ್ಗೆ ಬಂದ್ವಿ. ಸೊ ಇಲ್ಲಿ ನೀವು ನೋಡ್ಬೋದು ಅಲ್ಲಿ ಗೇಮ್ಸ್ ಎಲ್ಲ ಹೇಗಿದೆ ಅಂತ. ಬಟ್ ನಾವು ಆ ಕಡೆ ಹೋಗೋಕ್ಕಾಗಲಿಲ್ಲ. ಅಲ್ಲಿಂದ ವಾಪಸ್ ನಾವು ಪಾಂಡಿಚೇರಿಗೆ ಬಂದು ನಮ್ಮ ಬೈಕ್ ರೆಂಟ್ ತೊಗೊಂಡಿರೋದನ್ನೆಲ್ಲ ವಾಪಸ್ ಮಾಡಿ ನಮ್ಮದು DL ಅವರು ಕೊಟ್ಟಿರ್ತೀವಿ ಬೈಕ್ ರೆಂಟ್ ತೊಗೋಬೇಕಾದಾಗ. ಸೊ ಒರಿಜಿನಲ್ DLನ ವಾಪಸ್ ಇಸ್ಕೊಂಡು ನೆಕ್ಸ್ಟ್ ನಾವೆಲ್ಲರೂ ಊಟ ಮಾಡೋಣ ಅಂತ ಡೇ ಬ್ಲೂ ಫಿನ್ಗೆ ಹೋದ್ವಿ, ಸೀ ಫುಡ್ ರೆಸ್ಟೋರೆಂಟ್. ಆ್ಯಂಡ್ ಇಲ್ಲಿ ಫಿಶ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಇಟ್ ವಾಸ್ ಟೂ ಗುಡ್. ಚೆಟಿನಾಡ್ ಫಿಶ್ ಕರಿ ಅಂತೂ ಸಖತ್ತಾಗಿತ್ತು. ಇಟ್ಸ್ ಮಸ್ಟ್ ಟ್ರೈ. ಆ್ಯಂಡ್ ಆ್ಯಂಬಿಯನ್ಸ್ ಆಲ್ಸೋ ಫುಲ್ ಸೀ ಥೀಮಲ್ಲೇ ಇತ್ತು, ಚೆನ್ನಾಗಿತ್ತು. ಪಾಂಡೆಯಿಂದ ಬ್ಯಾಂಗ್ಳೂರಿಗೆ ನಾವು ಬಂದಿದ್ದು ಟ್ರೈನಲ್ಲಿ. ನಮ್ಮ ಟ್ರೈನ್ ಇದ್ದಿದ್ದು 9:30ಗೆ. What do you have to say, Sarna? It was very nice trip. Enjoyed a lot. ಹೆಂಗಿತ್ತು? ಸಾಕಾಗೋಯ್ತು. ಸಾಕಾಯಿತು, ಚೆನ್ನಾಗಿತ್ತು. ಕೇಳಲೇಬೇಡಿ. ನೋ ಕಾಮೆಂಟ್ಸ್. ಎಲ್ಲೂ ನೆಮ್ಮದಿ ಇಲ್ಲ ಪ್ರಪಂಚದಲ್ಲಿ. ಎಲ್ಲೂ ನೆಮ್ಮದಿ. ಸೊ ಇದಾಗಿತ್ತು ನಮ್ಮ ಪಾಂಡಿ ಟ್ರಿಪ್. ಸೊ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನನಗೆ ಕೇಳೋದಾದರೆ ನಮ್ಮ ಮ್ಯಾಂಗ್ಳೂರೇ ಎಷ್ಟೋ ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ಲೇಸಸ್ಸು ತುಂಬ ಇದೆ ಆ್ಯಂಡ್ ಬೀಚಸ್ಸು ತುಂಬ ಚೆನ್ನಾಗಿದೆ. ಪಾಂಡಿಚೇರಿಯಲ್ಲಿ ಜಸ್ಟ್ ಫ್ರೆಂಚ್ ಕಾಲೋನಿ ಆ್ಯಂಡ್ ಕೆಫೆಸ್ ವಿಸಿಟ್ ಮಾಡಬೇಕು ಅಂದರೆ ಅಲ್ಲಿಗೆ ಹೋಗಬಹುದು. ಸೊ ದಟ್ಸ್ ಆಲ್ ಫಾರ್ ಟುಡೇ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯಾ.